ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಜ್ಯೋತಿಷ್ಯ ಜಾಗೃತಿಯಲ್ಲಿ ಅಂದ್ರೆ ಜ್ಯೋತಿಷ್ಯದ ನಾನಾ ಪ್ರಕಾರಗಳನ್ನ, ನಾನಾ ವಿಭಾಗಗಳನ್ನ ಈ ಕಾರ್ಯಕ್ರಮದ ಮೂಲಕ ಪರಿಚಯಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಜ್ಯೋತಿಷ್ಯ ಅಂದ್ರೆ ಅದರಲ್ಲಿ ಸಾಕಷ್ಟು ಅಂಗಗಳು ಬರುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ವೈದಿಕ ಜ್ಯೋತಿಷ್ಯವನ್ನ, ನ್ಯೂಮರಾಲಜಿಯನ್ನ, ಟ್ಯಾರೋಟ್ ಅನ್ನ ಈ ಎಲ್ಲ ಬಗೆಯನ್ನ ನೋಡಿದ್ದೀರಿ. ಆದ್ರೆ ಜ್ಯೋತಿಷ್ಯದ ಮತ್ತೊಂದು ಅವಿಭಾಜ್ಯ ಅಂಗ ಅಂದ್ರೆ ಅದು ವಾಸ್ತು. ಹೌದು, ವಾಸ್ತು ಪ್ರತಿಯೊಂದು ಮನೆಗೂ ಮನಸ್ಸಿಗೂ ಕೂಡ ಬೇಕು ಅಂತ ಜ್ಯೋತಿಷ್ಯವೇ ಹೇಳುತ್ತೆ. ಹಾಗಾದ್ರೆ ಇವತ್ತು ಈ ವಾಸ್ತು ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವಿಶೇಷವಾದಂತಹ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರು ರೇಖಿ ಹೀಲರು ಹೌದು, ಕ್ರಿಸ್ಟಲ್ ಕೋಚ್ ಹೌದು, ಜೊತೆಗೆ ಮುಖ್ಯವಾಗಿ ವಾಸ್ತು ತಜ್ಞರಾದಂತಹ ಶ್ರೀ ಗುರುದತ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಾಸ್ತು ಅನ್ನೋದು ನಾ ಹೇಳಿದ ಹಾಗೆ ಪ್ರತಿಯೊಂದು ಮನೆಗೂ ಮನಸ್ಸಿಗೂ ಬೇಕಾದಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳಬಹುದು. ಹಾಗಾಗಿ ಈ ವಾಸ್ತು ಅಂತ ಬಂದ್ರೆ ಏನು ಈ ವಾಸ್ತು? ಮೊದಲನೇ ಪ್ರಶ್ನೆ. ಖಂಡಿತವಾಗ್ಲಿ. ಈಗ ವಾಸ್ತು ಅಂತ ಹೇಳಿ ಬರೋದು ಏನಂದರೆ, ಈ ವಾಸ್ತು ಎಲ್ಲರಿಗೂ ಗೊತ್ತಿರೋದು ನಾರ್ತ್ ಈಸ್ಟ್ನಲ್ಲಿ ವಾಸ್ತು ಪುರುಷನ ತಲೆ ಇದೆ, ಸೌತ್ ವೆಸ್ಟ್ನಲ್ಲಿ ವಾಸ್ತು ಪುರುಷನ ಕಾಲಿದೆ ಅಂತ ಹೇಳಿ ಗೊತ್ತಿದೆ. ಈ ವಾಸ್ತು ಅನ್ನೋದು ಏನಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ವಾಸ್ತು ಹೇಗೆ ಸೈಂಟಿಫಿಕ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಬಹಳ ಜನಕ್ಕೆ ಬೇಗ ಅರ್ಥ ಆಗುತ್ತೆ. ಈಗ ನಾನು ದಿಕ್ಕುಗಳು ಹೇಳ್ತಾ ಕೂತ್ಕೊಳ್ಳೋದು ಅಥವಾ ಇನ್ನೊಂದು ವಾಸ್ತು ಪುರುಷನ ಪರಿಸ್ಥಿತಿ, ಅವನು ಹೇಗೆ ಇದ್ದಾನೆ, ಅವನು ಹೇಗಿದ್ದಾನೆ, ಏನು ಎತ್ತ ಅಂತ ಹೇಳ್ತಾ ಕೂತ್ಕೊಳ್ಳೋದು ಅಷ್ಟು ಬೇಗ ಮನಸ್ಸಿಗೆ ಅರ್ಥ ಆಗದೇ ಇರಬಹುದು. ಆದರೆ ಖಂಡಿತವಾಗ್ಲೂ ನಾನು ಸೈಂಟಿಫಿಕ್ ಆಗಿ ಹೇಳಿದಾಗ ಅದು ಕೆಲಸ ಮಾಡುತ್ತೆ. ಅದು ನಾನು ಸೈಂಟಿಫಿಕ್ ಆಗಿ ಹೇಳಿದಾಗ ಅದು ಬೇಗ ಮನಸ್ಸಿಗೆ ಮುಟ್ಟುತ್ತೆ. ಆ ವಾಸ್ತುನ ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸರ್, ಇನ್ನೊಂದು, ಈಗ ಸೈಂಟಿಫಿಕ್ ಅಂದ್ರೆ ನೀವು ವಾಸ್ತು ಅಂದ ತಕ್ಷಣ ನಮಗೆ ಬರೋದು ವಾಸ್ತು ಪುರುಷ ಎಲ್ಲಿದ್ದಾನೆ, ಹೇಗಿರ್ತಾನೆ ಅನ್ನೋ ಅಂಥ ವೈದಿಕ ಪರಂಪರೆಯ ಜೊತೆಗೆ ವಾಸ್ತು ಅಂದ್ರೆ ನಮ್ಮನೆ ಹೇಗಿರ್ಬೇಕು ಹೇಳ್ಬಿಡಿ ಸಾಕು ಅಂತ ಜನ ಪ್ರಶ್ನೆ ಕೇಳ್ತಾರೆ. ಅಥವಾ ಮನೆಯಲ್ಲಿ ಏನೋ ಒಂದು ಚೇಂಜಸ್ ಬೇಕಾಗಿರುತ್ತೆ, ವಾಸ್ತು ಪ್ರಕಾರ ಕಟ್ಸಿರೋದಿಲ್ಲ, ಈ ಥರದ್ದೆಲ್ಲವೂ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಮನೆಯ ವಾಸ್ತು ಹೇಗಿರ್ಬೇಕಾಗತ್ತೆ ಸರ್? ಒಂದು ಮನೆಯ ವಾಸ್ತು ಅಂದರೆ ಮೊದಲಿಗೆ ಪೂರ್ವ ಅಥವಾ ಉತ್ತರ ದಿಕ್ಕಿನ ಬಾಗಿಲಿರಬೇಕು. ಅದೆಲ್ಲದಕ್ಕಿಂತ ಮೊದಲಿಗೆ ಜಾಗ, ಈಗ ಟ್ರಯಾಂಗಲ್ ಇರೋದು, ಸರ್ಕಲ್ ಇರೋದು ಅಥವಾ ಬೇರೆ ಬೇರೆ ಆಕಾರದಲ್ಲಿರೋದನ್ನ ವಾಸ್ತು ಒಪ್ಕೊಳ್ಳೋದಿಲ್ಲ. ಅದರಲ್ಲಿ ಯಾವುದೇ ಒಂದು ಕಾರಣಕ್ಕೆ ನೋಡಿದಾಗ ಒಂದು ಸ್ಕ್ವೇರ್ ಇರಬೇಕು ಅಥವಾ ರೆಕ್ಟ್ಯಾಂಗಲ್ ಇರಬೇಕು ಜಾಗ ನೀವು ನೋಡೋದು. ಮತ್ತು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ದಿಕ್ಕಿನ ಒಂದು ಆಯ್ಕೆನ ನೀವು ಮಾಡ್ಕೊಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರ ಇದೆ ಅಥವಾ ಯಾವ ರಾಶಿ ಇದೆ, ಆ ರಾಶಿಯ ದಿಕ್ಕು ಯಾವುದು, ಆ ದಿಕ್ಕನ್ನು ನೋಡಿಕೊಂಡು ನೀವು ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಜೊತೆಗೆ ಏನು ಮಾಡಬೇಕಾಗತ್ತೆ ಅಂದರೆ, ಎಲ್ಲರಿಗೂ ಹೇಳೋದು ಕಾಮನ್ ಆಗಿ ಪೂರ್ವ ಅಥವಾ ಉತ್ತರದ ಬಾಗಿಲಿರಲಿ ಅಂತ. ಪೂರ್ವ ಉತ್ತರ ಬಾಗಿಲು ಅಂದರೆ ಈಶಾನ್ಯ ಕಾರ್ನರ್ಗೆ ತೊಗೊಂಡೋಗಿ ಇಟ್ಬಿಡ್ತಾರೆ, ಕಾರ್ನರ್ಗೆ ಇಡೋದು ಅಲ್ಲ. ಪೂರ್ವ ಅಥವಾ ಉತ್ತರಕ್ಕೆ ಬಾಗಿಲಿರಬೇಕು. ಈಶಾನ್ಯದಲ್ಲಿ ದೇವರ ಮನೆ ಬರುವಂಥದ್ದು, ಆಗ್ನೇಯದಲ್ಲಿ ಅಡುಗೆ ಮನೆ ಬರುವಂಥದ್ದು, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು, ಹಾಗೆ ವಾಯುವ್ಯದಲ್ಲಿ ಮಕ್ಕಳು ರೂಮ್ ಅಥವಾ ಏಜ್ ಆಗಿರೋವಂಥವ್ರಿಗೆ ರೂಮ್. ಇದು ಜನರಲ್ ಆಗಿ ಒಂದು ಮನೆಗೆ ವಾಸ್ತು ಬೇಕಾಗಿರೋದು. ಬ್ರಹ್ಮಸ್ಥಾನ ಅಂದರೆ ಸೆಂಟರ್ ಆಫ್ ದ ಮನೆ, ಸೈಟ್ ಏನು ಸೆಂಟರ್ ಇರುತ್ತೆ, ಆ ಸೆಂಟ್ರಲ್ಲಿ ಯಾವುದೇ ರೀತಿಯಾದ ತೂಕ ಇರಬಾರ್ದು. ಆ ಸೆಂಟ್ರಲ್ಲಿ ಯಾವುದೇ ರೀತಿಯಾದ ಮೆಟ್ಲುಗಳು ಬರಬಾರ್ದು, ಲಿಫ್ಟ್ ಬರಬಾರ್ದು. ಈ ಅಪಾರ್ಟ್ಮೆಂಟ್ಗಳು ನೋಡ್ತೀವಿ, ಸುಮಾರು ಅಪಾರ್ಟ್ಮೆಂಟ್ಗಳು ನೋಡ್ತೀವಿ, ಎಲ್ಲ ಲಿಫ್ಟ್ಗಳು ಅಥವಾ ಸ್ಟೇರ್ ಕೇಸ್ಗಳು ತೊಗೊಂಡೋಗಿ ಸೆಂಟ್ರಲ್ಲಿ ಇಟ್ಟಿರ್ತಾರೆ. ಸೊ ಆ ರೀತಿ ಮಾಡೋದು ಅಷ್ಟು ಒಳ್ಳೇದಲ್ಲ. ಆ ಜಾಗಕ್ಕೆ ಅದು ಅಷ್ಟು ಏಳಿಗೆನ ತಂದು ಕೊಡೋದಿಲ್ಲ ಅಂತ ಹೇಳ್ತೀನಿ. ಓಕೆ ಸರ್, ಇವಾಗ ಮನೆಯ ಬ್ರಹ್ಮಸ್ಥಾನದಲ್ಲಿ ಏನು ಭಾರವಾದಂತಹ ವಸ್ತುಗಳನ್ನ ಇಡಬಾರ್ದು ಅಂತ ಹೇಳಿದ್ರೆ, ಇದಕ್ಕೇನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ? ಅಂದ್ರೆ ಭಾರವಾದ ವಸ್ತುಗಳನ್ನ ಇಟ್ಟಾಗ ಮನೆಗೆ ಬರುವಂತಹ ಪಾಸಿಟಿವ್ ಎನರ್ಜಿ ಕಡಿಮೆ ಆಗುವಂಥದ್ದಿರ್ಬೋದು, ಅಥವಾ ಯಾವುದಾದ್ರೂ ತೊಂದರೆಗಳನ್ನ ಮನೆ ಅಟ್ರಾಕ್ಟ್ ಮಾಡೋದು, ಈ ಥರದ್ದು ಏನಾದರೂ ಆಗುತ್ತಾ? ಈಗೇನಂದ್ರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಮೇಲ್ಗಡೆಯಿಂದ ಬರುತ್ತೆ, ಅರ್ತ್ ಎನರ್ಜಿ ಅನ್ನೋದು ಕೆಳಗಡೆಯಿಂದ ಬರುತ್ತೆ. ಎರಡೂ ಬಂದು ಸೆಂಟ್ರಲಿ ಕನೆಕ್ಟ್ ಆಗಿದ್ದು ಎರಡೂ ಕಡೆಗೆ ಸ್ಪ್ರೆಡ್ ಆಗಿ ಮನೆಗೆಲ್ಲ ಸ್ಪ್ರೆಡ್ ಆಗಬೇಕು ಈ ಎನರ್ಜಿ ಬಂದ್ಬಿಟ್ಟು. ಯಾವಾಗ ನಾವು ಬ್ರಹ್ಮಸ್ಥಾನದಲ್ಲಿ ಬ್ಲಾಕ್ ಮಾಡಿಬಿಡ್ತೀವಿ, ತೂಕ ಇಟ್ಟು ಬ್ಲಾಕ್ ಮಾಡ್ತೀವಿ, ಕಾಸ್ಮಿಕ್ಕಿಂದ ಬರುವಂಥ ಎನರ್ಜಿ ಕೂಡ ಬರೋದಿಲ್ಲ, ಕೆಳಗಡೆಯಿಂದ ಬರೋ ಎನರ್ಜಿ ಕೂಡ ಬರೋದಿಲ್ಲ, ಬಂದಿದ್ದು ಅದಲ್ಲೇ ಹೀರ್ಕೊಂಡ್ಬಿಡುತ್ತೆ. ಸಪೋಸ್ ಈಗ ಬ್ರಹ್ಮಸ್ಥಾನದಲ್ಲಿ ಒಂದು ದೊಡ್ಡ ಸ್ಟೇರ್ ಕೇಸ್ ಇಟ್ಟಿದ್ದೀನಿ, ಆ ಸ್ಟೇರ್ ಕೇಸ್ಗೆ ತುಂಬ ಎನರ್ಜಿ ಬೇಕು. ಸೊ ಆ ಎನರ್ಜಿನ ನಾವು ತೆಗಿಬೇಕು ಅನ್ನೋದ್ರೆ, ಅಂದರೆ ಆ ಎನರ್ಜಿನ ಬ್ಲಾಕ್ ಆಯಿತು ಅಂದರೆ, ಈಗ ಕಾಸ್ಮಿಕ್ ಎನರ್ಜಿನ ಹೇಳ್ದಂಗೆ ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆದರೂ ಕಷ್ಟ ಆಗುತ್ತೆ, ಕೆಳಗಡೆಯಿಂದ ಅರ್ತ್ ಎನರ್ಜಿ ಬರೋದಕ್ಕೆ ಬ್ಲಾಕ್ ಆದರೂ ಮನೆಯೊಳಗೆ ಒಂದು ಶಾಂತ ರೀತಿಯಾದ ವಾತಾವರಣ ಇರೋದಿಲ್ಲ. ಶಾಂತ ರೀತಿಯಾದ ವಾತಾವರಣ ಯಾವಾಗಿರಲ್ಲ, ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ, ಅಥವಾ ಜಗಳ ಆಗ್ತಾ ಇರುತ್ತೆ, ಅಥವಾ ಮನೆಯಲ್ಲಿ ಸಂಪಾದನೆ ಸರಿಯಾಗಿ ಆಗ್ತಾರಲ್ಲ, ಅಥವಾ ಯಾವುದೇ ಒಂದು ರೀತಿಯಾದ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರಬಹುದು, ದುಡ್ಡು ದುಡಿತಾ ಇರ್ತಾರೆ, ಹಾಗೆ ಅದು
ಕೈಲಿ ₹1 ನಿಲ್ದರ ಖರ್ಚಾಗ್ತಾ ಇರೋಂಥದ್ದಾಗಿರುತ್ತೆ. ಈ ಎಲ್ಲ ರೀತಿಯಾದ ಇಂಥದ್ದೇ ಸಮಸ್ಯೆ ಬರುತ್ತೆ ಬ್ರಹ್ಮಸ್ಥಾನಕ್ಕೆ ಅಂತ ಹೇಳಕ್ಕೆ ಬರಲ್ಲ. ಆದರೆ ಮೇನ್ ಆ ಮನುಷ್ಯ ಯಾರಿರ್ತಾರೆ, ಆ ಮನೆಯ ಯಜಮಾನ, ಅವನಿಗೆ ವಿಲ್ ಪವರ್ಗೆ 100% ಎಫೆಕ್ಟ್ ಆಗುತ್ತೆ. ಅವನಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಉತ್ತೇಜನ ಸಿಗೋದಿಲ್ಲ. ಓಕೆ ಓಕೆ, ನೀವು ಬ್ರಹ್ಮಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಸರ್. ಮನೆಯ ಯಜಮಾನ ಅಂತ ನೀವು ಹೇಳಿದ್ರಿ. ಜೊತೆಗೆ ಜಾತಕವನ್ನ ನೋಡಿ ಅವರಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನುವಂಥದ್ದನ್ನ, ಅಂದ್ರೆ ಜಾಗ ಇರ್ಬೋದು, ಮನೆ ಇರ್ಬೋದು, ನೋಡ್ಬೇಕಾಗತ್ತೆ ಅಂತ. ಮನೆಯಲ್ಲಿ ಹಲವಾರು ಸದಸ್ಯರು ಇರ್ತಾರೆ, ಹಿರಿಯ ತಾಯಿ ಇರ್ತಾರೆ, ತಂದೆಯರಿರ್ತಾರೆ, ಜೊತೆಗೆ ಮನೆ ಯಜಮಾನ ಅನಿಸಿಕೊಂಡವನಿರ್ತಾನೆ. ಯಾರ ಜಾತಕವನ್ನ ಮುಖ್ಯವಾಗಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ? ಅಲ್ಲಿ ಯಾರು ಮನೆಗೆ ಅಂತ ಸಂಪಾದನೆ ಮಾಡ್ತಿರ್ತಾರೆ, ಯಾರು ಮನೆಗೆ ಅಂತ ಕೆಲಸ ಮಾಡ್ತಿರ್ತಾರೆ, ದುಡಿತಾ ಇರ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವರಿಂದ ಮನೆ ನಡೀತಾ ಇದೆ, ಅಂಥವರಿಗೋಸ್ಕರ ಅಂಥವರ ಜಾತಕವನ್ನು ನಾವು ನೋಡಬೇಕಾಗುತ್ತೆ. ಅಂಥವ್ರ ಜಾತಕವನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಸೂಟ್ ಆಗುವಂತಹ ಒಂದು ಜಾಗವನ್ನ, ಅವರಿಗೆ ಸೂಟ್ ಆಗುವಂತಹ ಒಂದು ವಾಸ್ತುವನ್ನ ನಾವಲ್ಲಿ ಮಾಡಬೇಕಾಗುತ್ತೆ. ಇನ್ನು ನಮ್ಮ ವೀಕ್ಷಕರ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂತಂದ್ರೆ, ನೀವು ಹೇಳ್ತಾ ಇದ್ರಿ ಮನೆ ಅಂದ್ರೆ ಅದರ ಬಾಗಿಲು ಪೂರ್ವಕ್ಕಿರ್ಬೇಕು ಅಥವಾ ಉತ್ತರಾಭಿಮುಖವಾಗಿರ್ಬೇಕು ಅಂತ. ಇವಾಗ ನಮ್ಮ ಮನೆ ಪೂರ್ವಕ್ಕೂ ಬಾಗಿಲಿಲ್ಲ, ಉತ್ತರಕ್ಕೂ ಇಲ್ಲ, ಅಥವಾ ಯಾವುದೋ ಒಂದು ತಪ್ಪು ಎನರ್ಜಿ ಅಲ್ಲಿಂದ ಬರ್ತಾ ಇದೆ ಅಂದ್ರೆ ಅಂಥವರಿಗೆ ಏನು ಸೊಲ್ಯೂಷನ್ ಇದೆ ಸರ್? ಸರಳವಾಗಿ ಏನು ಪರಿಹಾರವನ್ನ ಮಾಡ್ಕೋಬಹುದು? ಈಗ ನಾವ್ ಯಾಕೆ ಉತ್ತರದಲ್ಲಿ ಅಥವಾ ಪೂರ್ವದಲ್ಲಿ ಬಾಗಿಲಿರ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಉತ್ತರ ಮತ್ತೆ ಪೂರ್ವದಿಂದ ನಮಗೆ ಬರುವಂತಹ ಪಾಸಿಟಿವ್ ಎನರ್ಜಿ ಬರೋದು, ಮತ್ತೆ ವಾಸ್ತು ಪುರುಷನ ತಲೆ ಇರುವಂತಹ ಸ್ಥಳ ಅದು. ಸೊ ಅಲ್ಲಿಂದ ಬರೋದು, ನಮ್ಮ ಬುದ್ಧಿನೇ ಕಂಟ್ರೋಲ್ ಮಾಡೋದ ಜಾಗ. ಈಗ ವಾಸ್ತು ಪುರುಷನ ತಲೆ ಈಶಾನ್ಯಕ್ಕೆ, ಸೊ ಆ ಮಧ್ಯದಲ್ಲಿರುತ್ತೆ. ಪೂರ್ವ ಮತ್ತೆ ಉತ್ತರದ ಈಶಾನ್ಯ ಅಂದ್ರೆ ಮಧ್ಯ ಭಾಗದಲ್ಲಿ ಸಬ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ನಾರ್ತ್ ಈಸ್ಟ್ ಡೈರೆಕ್ಷನ್ ಬಂದು ಸಬ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಆ ಡೈರೆಕ್ಷನ್ ಇಂದ ಬರುವಂತಹ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಪಾಸಿಟಿವ್ ಎನರ್ಜಿನ ನಾವು ಬ್ಲಾಕ್ ಮಾಡಬಾರ್ದು, ಮನೆಯೊಳಗೆ ಬರಲಿ ಅಂತ ಹೇಳಿ ಪೂರ್ವ ಮತ್ತೆ ಉತ್ತರಕ್ಕೆ ಬಾಗಿಲು ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ನೀವು ಉತ್ತರಾಯಣ ನೋಡಿದ್ರು ಎಲ್ಲಿಂದ ಬರುತ್ತೆ? ಸೂರ್ಯ ಉತ್ತರದಿಂದ ಹುಟ್ಟೆ ಅಲ್ಲಿಂದ ಬರುವಂತ ಬೆಳಕು. ಈಗ ದಕ್ಷಿಣಾಯಕ್ಕೆ ಈ ಕಡೆ ಬರ್ತಾನೆ. ಸೊ ಆ ಉತ್ತರಕ್ಕೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಇರುತ್ತೆ, ದಕ್ಷಿಣಾಯಕ್ಕೆ ಬಂದಾಗ ಸ್ವಲ್ಪ ಪೂರ್ವದಿಂದ ಬರುತ್ತೆ. ಸೊ ಎರಡನ್ನೂ ಬ್ಲಾಕ್ ಮಾಡಿ ಕೂತ್ಕೊಂಡ್ರೆ ಆ ಮನೆಗೆ ಬರುವಂತಹ ಪಾಸಿಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಮೇನ್ ಪಾಸಿಟಿವ್ ಎನರ್ಜಿ ಅಂದ್ರೆ ಆರೋಗ್ಯ ಮತ್ತೆ ದುಡ್ಡು. ಹೌದು, ಎಲ್ಲರಿಗೂ ಅದು ಬೇಕು. ಆರೋಗ್ಯ ಮತ್ತೆ ದುಡ್ಡು ಇಲ್ದಿರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಇಲ್ಲ, ಈ ಒಂದು ನೀವು ಹೇಳಿದಂತಹ ಮಾತುಗಳನ್ನ ನಾವು ಸಾಕಷ್ಟು ಜನ ಬಾಯಲ್ಲಿ ಕೇಳಿದೀವಿ. ಈ ಮನೆಗೆ ಹೋದ್ವಿ, ನಮ್ಮ ಆರೋಗ್ಯ ಕೆಟ್ಟ ಹೋಯ್ತು, ಮನೆ ಚೇಂಜ್ ಮಾಡಿದ್ವಿ, ಏನೋ ಸಮಸ್ಯೆ ಆಯ್ತು. ಎಲ್ರಿಗೂ ಮೇಲಿಂದ ಮೇಲೆ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರ್ಬೋದು, ಆದ್ರೆ ಕಂಟಿನ್ಯೂ ಆಗಿ ಶುರುವಾಗ್ಬಿಟ್ಟಿದೆ. ಇದಕ್ಕೆಲ್ಲ ಏನ್ ಸರ್ ರೀಸನ್, ಏನಾಗುತ್ತೆ ಅಂತ? ಆ ಮನೇಲಿ ಒಬ್ಬರಿಗೆ ಆರೋಗ್ಯ ಕೆಡ್ತು ಅಂದ್ರೆ ಒಂದು ಪರ್ಟಿಕ್ಯುಲರ್ ಝೋನ್ ನೋಡ್ಬೇಕಾಗುತ್ತೆ. ಎಲ್ಲರಿಗೂ ಆರೋಗ್ಯ ಕೆಡ್ತು ಅಂದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಝೋನ್ ಅಂತಿದೆ. ಹೆಣ್ಮಕ್ಳಿಗೆ ಅಂತ ನಾವು ಕನ್ಸಿಡರ್ ಮಾಡಿದಾಗ ನಾರ್ತ್ ಈಸ್ಟ್ ಕಾರ್ನರ್ ಕನ್ಸಿಡರ್ ಮಾಡಬೇಕು. ಗಂಡು ಮಕ್ಕಳಿಗೆ ಆ ಮನೆ ಸಂಪಾದನೆ ಮಾಡ್ತಿರೋದು ಗಂಡು ಮಕ್ಕಳಿಗೆ ಅಥವಾ ಓದ್ತಿರೋಂಥ ಗಂಡು ಮಕ್ಕಳಿಗೆ ನೋಡಿದಾಗ ಸೌತ್ ಈಸ್ಟ್ ಕಾರ್ನರ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಸೌತ್ ಈಸ್ಟ್ ಕಾರ್ನರಲ್ಲಿ ಏನಾಗಿದೆ, ವಯಸ್ಸಾಗಿರೋರಿಗೆ ಈಗ ಯೂಶಲಿ ಏನು ಮಾಡ್ತಾರೆ, ವಯಸ್ಸಾಗಿರೋರು, ದೊಡ್ಡವರು, ಹಿರಿಯರು ಅಂತ ಹೇಳ್ಬಿಟ್ಟು ನೈಋತ್ಯದಲ್ಲಿ ರೂಮಲ್ಲಿ ಅವ್ರನ್ನ ಸ್ಟೇ ಮಾಡಿಸ್ತಾರೆ. ಬಟ್ ಅವರಿಗೆ ಬೇಕಾಗಿರೋದು ಆಕ್ಸಿಜನ್ ಸಪ್ಲೈ ಜಾಸ್ತಿ. ಈಗ ನಮಗೆಲ್ಲ ಉಸಿರಾಡೋಕ್ಕೆ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿ ಉಸಿರಾಡ್ತೀವಿ, ನಮಗೆ ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇದೆ ನೋಡಿ. ಅವ್ರನ್ನೆಲ್ಲ ಕರ್ಕೊಂಡೋಗಿ ವಾಯುವ್ಯದಲ್ಲಿ ಮಲಗಿಸೋದು, ವಾಯುವ್ಯದ ದಿಕ್ಕಿನಲ್ಲಿ ಒಂದು ರೂಮ್ ಮಾಡಿ ಕೊಡೋದು ಅವರಿಗೆ ಬಹಳ ಉತ್ತಮ. ಅವರಿಗೆ ಆಕ್ಸಿಜನ್ ಸಪ್ಲೈ ಸಿಗುತ್ತೆ. ಈಗ ಎಷ್ಟೋ ಜನಕ್ಕೆ ಆರೋಗ್ಯದ ಸಮಸ್ಯೆ, ಉಸಿರಾಟ ಸಮಸ್ಯೆ, ಅವರೆಲ್ಲ ವಾಯುವ್ಯದಲ್ಲಿ ಮಲಗಿಸ್ಲೇಬೇಕಾದ್ರೆ ಒಂದು ತಿಂಗಳು ಅವರಿಗೆ ಉಸಿರಾಟದ ಸಮಸ್ಯೆ ತಾನೇ ಕಮ್ಮಿ ಆಗುತ್ತೆ. ವಾಯುವ್ಯದಲ್ಲಿ ಗಾಳಿ ಸಂಚಾರ ಜಾಸ್ತಿ ಆಗುತ್ತೆ. ಇದು ಸೈಂಟಿಫಿಕ್. ಅಗ್ನಿಮೂಲೆಯಲ್ಲಿ ಬೆಂಕಿ ಜಾಸ್ತಿ ಇರುತ್ತೆ, ಅಗ್ನಿ ತತ್ವ ಜಾಸ್ತಿ ಇರುತ್ತೆ. ಗಂಡು ಮಕ್ಕಳು, ಓದೋ ಮಕ್ಕಳು ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಮಲ್ಕೊಳ್ಳೋದು ಮಾಡಿದ್ರೆ ಅವ್ರಿಗೆ ಆಕ್ಟಿವ್ನೆಸ್ ಆಗುತ್ತೆ ಮೈಂಡ್. ಈ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ವಾಸ್ತು ಅನ್ನೋದು ಕೇವಲ ಒಂದು ವೈದಿಕ ಶಾಸ್ತ್ರವಲ್ಲ, ಬಹಳ ಸೈಂಟಿಫಿಕ್ ಆಗಿ ನೋಡಲೇಬೇಕು. ಸೈಂಟಿಫಿಕ್ ನೋಡಿದ್ರೆ ಅದಕ್ಕೆ ಯಾವುದೋ ಒಂದು ರೀತಿಯಾದ ಇದಿಲ್ಲ. ಅದು ಸೈಂಟಿಫಿಕ್ ಆಗಿ ನೋಡೋದ್ರಿಂದ ಬೇಗ ಅರ್ಥ ಆಗುತ್ತೆ, ಒಂದು ಬೇಗ ಸೊಲ್ಯೂಷನ್ ಸಿಗುತ್ತೆ. ಎಷ್ಟೋ ಜನ ವಾಸ್ತು ನಂಬಲ್ಲ ನಾನು ಅಂತಾರೆ. ಹೌದು, ಅಂತವರಿಗೆ ಹೇಳ್ತೀರಾ ಸರ್ ವಾಸ್ತು ನಂಬಲ್ಲ ನಾನು? ವಾಸ್ತು ನಂಬಲಿಗೆ ನಾನು ಹೇಳ್ದಂಗೆ ಅದು ಎನರ್ಜೀಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಕಾಸ್ಮಿಕ್ ಎನರ್ಜಿ ಇರ್ಬೋದು, ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು. ವಾಸ್ತು ನಂಬಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಕೆಲಸ ಮಾಡಲ್ಲ, ಅವ್ರಿಗೆ ಕೆಲಸ ಮಾಡುತ್ತೆ ಗ್ರಾವಿಟೇಷನಲ್ ಫೋರ್ಸ್. ಅವ್ರು ಭೂಮಿ ಮೇಲೆ ನಿಂತ್ಕೊಬೇಕು, ಭೂಮಿ ಬಿಟ್ಟು ಅವ್ರ ಮೇಲೆ ಹೋಗೋಕ್ಕಾಗಲ್ಲ, ಹಾರಕ್ಕಾಗಲ್ಲ, ಎಲ್ಲೇ ಹೋದ್ರೂ ಕೆಳಗಡೆ ಬೀಳಬೇಕು. ಅವ್ರಿಗೆ ಉಸಿರಿಲ್ಲ, ಶಕ್ತಿ ಇಲ್ಲ ಅಂದ್ರೆ ಕೆಳಗಡೆ ಬೀಳಲೇಬೇಕು ಅಲ್ವಾ? ಸೊ ಕಾಸ್ಮಿಕ್, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಮೈಕ್ರೋವೇವ್, ಅದರೊಳಗೆ ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತೆ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಸೊ ಅದರೊಳೊಂದು ಐಟಮ್ ಇಟ್ಟರೆ ನೀವು ಆನ್ ಮಾಡಿದ್ರೆ ಬಿಸಿ ಆಗುತ್ತೆ. ನಂಬದೇ ಇರಲಿ, ವಾಸ್ತು ಎಫೆಕ್ಟ್ ಆಗುತ್ತೆ. ಕಣ್ಣಿಗೆ ಕಾಣಲ್ಲ, ಬಿಸಿ ಆಗುತ್ತೆ. ಬಿಸಿ ಆಗೋದು ಕಣ್ಣಿಗೆ ಕಾಣಲ್ಲ. ಅದೇ ರೀತಿಯಾಗಿ ವಾಸ್ತು ಕೂಡ ನಮ್ಮ ಮೇಲೆ ಕೆಲಸ ಮಾಡ್ತಿದೆ. ಕಾಸ್ಮಿಕ್ ಎನರ್ಜಿನೂ ಕೆಲಸ ಮಾಡ್ತಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ಕೆಲಸ ಮಾಡ್ತಿದೆ, ಗ್ರಾವಿಟೇಷನಲ್ ಫೋರ್ಸ್ ಕೆಲಸ ಮಾಡ್ತಿದೆ. ಓಕೆ. ಇನ್ನು ವಾಸ್ತು ಅಂತ ಬಂದಾಗ ಮನೆ ಯಜಮಾನನ ಬಗ್ಗೆ ತಿಳಿಸಿದ್ರಿ, ಬ್ರಹ್ಮಸ್ಥಾನದ ಬಗ್ಗೆ ತಿಳಿಸಿದ್ರಿ. ಇನ್ನು ಮನೆ ಯಜಮಾನಿ ಅಂದ್ರೆ ಅಡುಗೆ ಮನೆ ಯಾವ ಜಾಗದಲ್ಲಿ ಇರಬೇಕು, ಹೇಗಿರಬೇಕು, ಅದರ ವಾಸ್ತು ಒಂದು ನೋಡೋದಾದ್ರೆ
ಅಡುಗೆ ಮನೆ ನಾವು ಯೂಶಲಿ ಹೇಳೋದು ಆಗ್ನೇಯ, ಫಸ್ಟ್ ಡೈರೆಕ್ಷನ್ ಬಂದು ಆಗ್ನೇಯ, ಸೌತ್ ಈಸ್ಟ್ ಕಾರ್ನರ್ ಏನು ಬರುತ್ತೆ ಅಲ್ಲಿರಬೇಕು. ಅದು ಅವ್ರು ಅಡುಗೆ ಮಾಡ್ಬೇಕಾದ್ರೆ ಅಪ್ಪಿ ಏನಾದ್ರು ದಕ್ಷಿಣಕ್ಕೆ ತಿರ್ಕೊಂಡು ಅಡುಗೆ ಮಾಡ್ತಾರೆ ಅಂದರೆ ಅದನ್ನು ಸ್ವಲ್ಪ ನಿಲ್ಲಿಸಬೇಕಾಗತ್ತೆ. ದಕ್ಷಿಣಕ್ಕೆ ತಿರ್ಕೊಂಡು ಯಾವುದೇ ಕಾರಣಕ್ಕೆ ಅಡುಗೆ ಮಾಡಬಾರ್ದು, ಪೂರ್ವಕ್ಕೆ ತಿರ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಅಡುಗೆ ಮಾಡುವಾಗ. ಅದೇ ಲೈನಲ್ಲಿ ಸಿಂಕ್ ಕೂಡ ಬರಬಾರ್ದು, ಪೂರ್ವದಲ್ಲಿ ಸಿಂಕ್ನ ದಕ್ಷಿಣಕ್ಕೆ ಹಾಕೊಬೇಕು. ಈ ಒಲೆ ಮತ್ತು ಸಿಂಕ್ ಒಂದೇ ಇದ್ರಲ್ಲಿ ಇರಬಾರ್ದು ಅಂತಾರಲ್ಲ, ಅದು ನಿಜಾನಾ? ಇರಬಾರ್ದು. ಯಾಕೆ ಸರ್ ಅದು? ಯಾಕೆ? ಬೆಂಕಿ ಮತ್ತೆ ನೀರು ಒಟ್ಟಿಗೆ ಮಿಕ್ಸ್ ಆಗುತ್ತೆ, ಮತ್ತೆ ಅಗ್ನಿ ತತ್ವಕ್ಕೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಒಂದೇ ಲೈನಲ್ಲಿ ಇರಬಾರ್ದು ಅಂತ ಹೇಳಿ ಒಂದು ಆಪ್ಷನ್ ಬಂದು ಸೌತ್ ಈಸ್ಟ್ ಕಾರ್ನರ್. ಸೆಕೆಂಡ್ ಆಪ್ಷನ್, ನನಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ನಮ್ಮದು ಮನೆ ಬಾಗಿಲು ಬಂದಿದೆ ಅಥವಾ ನಂದು ಸೌತ್ ಫೇಸಿಂಗೇ ಡೋರ್ ಇದೆ ಅಂತ ಹೇಳಿದಾಗ ನಾವು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನಾವು ನಾರ್ತ್ ವೆಸ್ಟ್ ಕೊಡ್ಬೋದು, ವಾಯುವ್ಯ ದಿಕ್ಕು. ಯಾಕಂದರೆ ಅಗ್ನಿ ಮತ್ತು ವಾಯು ಫ್ರೆಂಡ್ಸ್ ಆಗಿರೋದ್ರಿಂದ, ಸ್ನೇಹಿತರಾಗಿರೋದ್ರಿಂದ ನಾವು ವಾಯುವ್ಯ ದಿಕ್ಕನ್ನು ಸೆಕೆಂಡ್ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡ್ಕೊಬೋದು. ಅಲ್ಲಿ ಕೂಡ ಪೂರ್ವದಲ್ಲಿ ತಿರ್ಕೊಂಡು ಅಡುಗೆ ಮಾಡೋ ರೀತಿಯಲ್ಲಿ ಅದನ್ನು ಮಾಡಬೇಕಾಗತ್ತೆ. ಓಕೆ, ಪೂರ್ವಾಭಿಮುಖವಾಗಿ ಒಟ್ಟಿನಲ್ಲಿ ಅಡುಗೆ ಮಾಡಬೇಕು ಅನ್ನೋದು. ಈಗ ಅಡುಗೆ ಮನೆ ಇನ್ ಕೇಸ್ ರಾಂಗ್ ಡೈರೆಕ್ಷನಲ್ಲಿ ಆಗೋಗಿದೆ, ನಮ್ಮ ಮನೆ ಕಟ್ಬಿಟ್ಟಿದೀವಿ ಅಂದ್ರೆ ಏನಾದ್ರು ಪರಿಹಾರ ಮಾಡ್ಬೋದಾ ಸರಳವಾಗಿ? ಖಂಡಿತ ಮಾಡ್ಬೋದು. ಪರಿಹಾರ ಏನು ಮಾಡ್ಬೋದು, ಅಲ್ಲಿ ಕ್ರಿಸ್ಟಲ್ಸ್ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಆ ಜಾಗ ಯಾವ, ಈಗ ಫಾರ್ ಎಕ್ಸಾಂಪಲ್ ನಾರ್ತಲ್ಲಿ ಅಡುಗೆ ಮನೆ ನಾವು ನೋಡಿದ್ದೀವಿ, ಒಂದು ಕಡೆ ಕನ್ಸಲ್ಟೇಷನ್ಗೆ ಹೋದಾಗ ನಾರ್ತಲ್ಲಿ ಅಡುಗೆ ಮನೆ ನೋಡಿದ್ದೀವಿ. ನಾರ್ತ್ ಬಂದು ಕುಬೇರನ ಸ್ಥಳ, ಅಲ್ಲಿ ದುಡ್ಡು ಬರುವಂತಹ ಒಂದು ಎನರ್ಜಿ ಇರುವಂತಹ ಒಂದು ಜಾಗ ಆಗಿರೋದ್ರಿಂದ ಆ ಜಾಗಕ್ಕೆ ನಾವು ಅಡುಗೆ ಮನೆ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಬೆಂಕಿ ಉರಿತಿರುತ್ತೆ, ದುಡ್ಡು ಬರ್ತಾರಂತ ದುಡ್ಡು ಬರೋವಾಗಲೇ ಸುಟ್ಟೋಗುತ್ತೆ. ಇದು ಒಂದು ಎಫೆಕ್ಟ್. ಆದರೆ ಅವ್ರಿಗೆ ಇನ್ನೊಂದು ಎಫೆಕ್ಟ್ ಏನಾಗುತ್ತೆ, ಸಾಲ ಮಾಡುವಂಥ ಟೆಂಪ್ಟೇಷನ್ ಜಾಸ್ತಿ ಆಗುತ್ತೆ. ದುಡ್ಡಿಲ್ಲ, ಸಾಲ ಮಾಡಬೇಕು. ಸೊ ಸಾಲ ಮಾಡಬೇಕು ಅನ್ನೋ ಟೆಂಪ್ಟೇಷನ್ ಜಾಸ್ತಿ ಆಗಿ ಸಾಲ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರಿಗೆ ಎಲ್ಲಿ ಹೋದ್ರೂ ಸಾಲ ಕೊಡ್ತಾರೆ, ಅವ್ರಿಗೆ ಅಂಥವ್ರಿಗೆ ಎಲ್ಲಿ ಹೋದ್ರೂ ಸಾಲ ಸಿಗುತ್ತೆ, ಆದರೆ ತೀರ್ಸಕ್ಕೆ ಶಕ್ತಿ ಇರಲ್ಲ. ಈ ರೀತಿಯಾದ ಸಮಸ್ಯೆಗಳು ಉಂಟಾಗುತ್ತೆ ಉತ್ತರದಲ್ಲಿ ಬಂದಾಗ. ಇಂಥವರಿಗೆ ಆ ಜಾಗಕ್ಕೆ ಒಂದು ಕ್ರಿಸ್ಟಲ್, ಮತ್ತು ಇಲ್ಲಿ ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಇಲ್ಲ, ಆ ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಇರೋದಕ್ಕೆ ಅಡುಗೆ ಮಾಡುವಂಥ ಅಗ್ನಿತತ್ವನ ನಾವು ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೌತ್ ಈಸ್ಟ್ನಲ್ಲಿ ಅಗ್ನಿತತ್ವ ಕ್ರಿಯೇಟ್ ಮಾಡುವಂಥ ಕ್ರಿಸ್ಟಲ್ಸ್ನ ಇನ್ಸ್ಟಾಲ್ ಮಾಡ್ಬೋದು, ಅಲ್ಲಿ ಪಿರಮಿಡ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಇನ್ನು ಉತ್ತರದಲ್ಲಿ ಅಗ್ನಿತತ್ವ ಕಮ್ಮಿ ಮಾಡಿ ಕುಬೇರನ ತತ್ವ ಜಾಸ್ತಿ ಮಾಡೋದಕ್ಕೆ ಅಲ್ಲಿ ಕುಬೇರ ಯಂತ್ರ ಸ್ಥಾಪನೆ ಮಾಡಬಹುದು. ಮತ್ತೆ ಅಲ್ಲೂ ಕೂಡ ಕ್ರಿಸ್ಟಲ್ಸ್ ನೋಡಿಕೊಂಡು ಆ ಜಾಗ ಹೇಗಿದೆ, ಅಲ್ಲಿ ಹೇಗೆ ಯಾವ ರೀತಿಯಲ್ಲಿ ಎನರ್ಜಿ ಪಾಸ್ ಆಗ್ತಾ ಇದೆ ಅದನ್ನು ನೋಡಿಕೊಂಡು ನಾವು ಅಲ್ಲಿ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಓಕೆ ಸರ್, ಈ ಕ್ರಿಸ್ಟಲ್ ಮತ್ತು ಯಂತ್ರದ ವಿಚಾರಕ್ಕೆ ಖಂಡಿತವಾಗಿಯೂ ಬರ್ತೀನಿ, ಮಾಹಿತಿಯನ್ನು ಪಡಿತೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ಹೇಳ್ತಾ ಇದ್ರಿ ಮನೆ ಯಜಮಾನನ ಒಂದು ಕೋಣೆ ಅಥವಾ ರೂಮ್ ಯಾವ ಒಂದು ಜಾಗದಲ್ಲಿ ಇರಬೇಕಾಗತ್ತೆ ಮನೆಯಲ್ಲಿ, ಅಂದರೆ ಯಾವ ದಿಕ್ಕಲ್ಲಿ ಇರಬೇಕು ಇದ್ರೆ ಶುಭ? ಮನೆ ಯಜಮಾನ ಅಂತ ಬಂದರೆ ಅವನು ಯಾರು ದುಡಿತಾ ಇರ್ತಾನೆ ಅವನು ಮನೆ ಯಜಮಾನ ಆಗ್ತಾನೆ. ಈಗ ತಂದೆಗೆ ರಿಟೈರ್ಡ್ ಆಗಿರುತ್ತೆ, ತಂದೆಗೆ ರಿಟೈರ್ಡ್ ಆಗಿದೆ, ಅವನಿಗೆ ಇನ್ಕಮ್ ಬರ್ತಾ ಇಲ್ಲ ಅಂದರೆ ಮಗ ದುಡಿತದೇನೆ, ಮಗನೇ ಯಜಮಾನ ಆಗ್ತಾನೆ. ಸೊ ಅವರಿಗೆ ಮಗನಿಗೆ ಸೌತ್ ವೆಸ್ಟ್ ಕಾರ್ನರ್ ಕೊಡಬೇಕು, ನೈಋತ್ಯ ದಿಕ್ಕನ್ನು ಕೊಡಬೇಕಾಗುತ್ತೆ. ನೈಋತ್ಯ ದಿಕ್ಕನ್ನು ನಾವು ಯಾವಾಗ ಕೊಡ್ತೀವಿ ಅವಾಗ ಅವ್ನ ಇನ್ಕಮ್ ಸ್ಟೇಬಲ್ ಆಗುತ್ತೆ. ಎಷ್ಟೋ ಜನಕ್ಕೆ ಇನ್ಕಮ್ ಸ್ಟೇಬಲ್ ಆಗಿರೋದಿಲ್ಲ. ಯಾಕೆ ಇನ್ಕಮ್ ಸ್ಟೇಬಲ್ ಆಗಿರೋದಿಲ್ಲ ಅಂದರೆ ಅವರು ವಾಯುವ್ಯದಲ್ಲಿ ಮಲ್ಕೊಳ್ತಾ ಇರ್ತಾರೆ. ಈಗ ಒಂದು ನಾರ್ತ್ ಈಸ್ಟ್ ಸೌತ್ ವೆಸ್ಟಲ್ಲಿ ರೂಮ್ ಇರುತ್ತೆ, ಇನ್ನೊಂದು ನಾರ್ತ್ ವೆಸ್ಟಲ್ಲಿ ರೂಮ್ ಇರುತ್ತೆ. ಮಕ್ಕಳಿಗೆ ಅಂತ ನಾರ್ತ್ ವೆಸ್ಟ್ ಕೊಡ್ತಾರೆ, ತಂದೆ ತಾಯಿರು ಸೌತ್ ವೆಸ್ಟಲ್ಲಿ ಇರ್ತಾರೆ. ಸೊ ಈ ರೀತಿ ಸೌತ್ ವೆಸ್ಟಲ್ಲಿ ಇರೋದ್ರಿಂದ ಅವರ ಇನ್ಕಮ್ ಸ್ಟೇಬಲ್ ಆಗೋದಿಲ್ಲ. ಯಾರ್ದು ದುಡಿಯತ್ತಿರೋರ್ದು ಎಲ್ಲ ನಾರ್ತ್ ವೆಸ್ಟಲ್ಲಿ ಹಾಕಿರ್ತಾರೆ, ದುಡಿದೇ ಇರೋರು ಸೌತ್ ವೆಸ್ಟಲ್ಲಿ ಮಲಗಿಸಿರ್ತಾರೆ. ಸೊ ಮಲಗೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ 8ರಿಂದ 10 ಗಂಟೆ ಕೆಲವರು ನಿದ್ದೆ ಮಾಡ್ತಾರೆ. ನಾವು ಎಷ್ಟೊತ್ತು ಮನೇಲಿರ್ತೀವಿ, ಮನೇಲಿರೋದೇ ಮ್ಯಾಕ್ಸಿಮಮ್ ಅಂದರೆ 8ರಿಂದ 10 ಗಂಟೆ. ಆ ಹೊರಗಡೆ ಕೆಲಸಕ್ಕೆ ಹೋದರೆ 10ರಿಂದ 12 ಗಂಟೆ ಹೋಗ್ತೀವಿ. ಸೊ ಹಾಗಾಗಿ 10ರಿಂದ 12 ಗಂಟೆ ಏನು ಹೊರಗಡೆ ಹೋಗ್ತೀವಿ ಅದು ಬಿಟ್ಬಿಟ್ಟು ಮನೆಯೊಳಗಿರೋವಾಗ ನಾವು ಸೌತ್ ವೆಸ್ಟ್ನಲ್ಲಿ ಇರಬೇಕಾಗುತ್ತೆ. ಸರ್, ನಾನು ಕೇಳ್ಪಟ್ಟಿರೋದು ಈ ಕುಬೇರ ಮೂಲೆ ಅಂತ ಬಂದರೆ ಇಲ್ಲಿ ಭಾರವಾದ ವಸ್ತುಗಳನ್ನ ಇಡಬಾರ್ದು ಅಂತ ಹೇಳ್ತಾರಲ್ಲ, ಇದು ನಿಜಾನ? ಇದರಿಂದ ಏನಾದ್ರು ತೊಂದರೆಗಳು ಉಂಟಾಗುತ್ತಾ, ಹೇಗೆ? ಖಂಡಿತ. ಅಲ್ಲಿ ತೂಕ ಯಾಕೆ ಇಡಬಾರ್ದು ಅಂತ ಹೇಳಿದ್ರೆ, ಕುಬೇರ ಮೂಲೆ ಅಂತ ಕರೆಯೋದು ಉತ್ತರ. ಉತ್ತರ ಕುಬೇರನ ದಿಕ್ಕು. ಈಶಾನ್ಯನು ಕೆಲವರು ಕುಬೇರ ಮೂಲೆ ಅಂತ ಕರೀತಾರೆ, ಬಟ್ ಅದು ಕುಬೇರ ಮೂಲೆ ಅಲ್ಲ. ಕರೆಕ್ಟಾಗಿ ನಾರ್ತ್ ಏನು ಬರುತ್ತೆ, ಒಂದು 9 ಪಾರ್ಟ್ ಮಾಡ್ಕೊಂಡ್ರೆ ಒಂದು ಸ್ಕ್ವೇರ್ನ 9 ಭಾಗ ಮಾಡಿದ್ರೆ 9 ಭಾಗದಲ್ಲಿ ಉತ್ತರ 1 ಭಾಗ. ಸೊ ಅಲ್ಲಿ ನೀವು ತೂಕ ಇಟ್ಟರೆ ಮತ್ತೆ ಕುಬೇರನ ಎನರ್ಜಿ ಬ್ಲಾಕ್ ಆಗುತ್ತೆ. ನಾನು ಆಗಲೇ ನಿಮಗೆ ಬ್ರಹ್ಮಸ್ಥಾನ ವಿಚಾರದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಭೂಮಿಯಿಂದನೂ ಎನರ್ಜಿ ಬರಬೇಕು, ಕಾಸ್ಮಿಕ್ಕಿಂದನೂ ಎನರ್ಜಿ ಬರಬೇಕು, ಅದು ಮನೆಯೊಳಗೆ ಸ್ಪ್ರೆಡ್ ಆಗಬೇಕು. ಅದು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ತಂದು ಕೊಡುತ್ತೆ. ಅದೇ ರೀತಿಯಾಗಿ ನಾನು ಕುಬೇರನ ಸ್ಥಾನದಲ್ಲಿ ಏನಾರು ತೂಕ ಇಟ್ಟರೆ ಅಲ್ಲಿ ದುಡ್ಡು ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಕೆಲವರು ಉತ್ತರದಲ್ಲಿ ಸ್ಟೇರ್ ಕೇಸ್ ಇಟ್ಬಿಡೋದು, ಉತ್ತರದಲ್ಲಿ ಲಿಫ್ಟ್ ಇಟ್ಬಿಡೋದು. ಬೇರೆ ಏನು ಜಾಗ ಇರಲ್ಲ, ಉತ್ತರಕ್ಕೆ ರೋಡ್ ಇರುತ್ತೆ. ಸೊ ಅದೇ ಜಾಗದಲ್ಲಿ ಇಡಬೇಕು ಅಂತೇಳಿ ಅಲ್ಲಿ ಇಟ್ಬಿಡ್ತಾರೆ. ಸೊ ಅಲ್ಲಿಟ್ಟಾಗ ಏನಾಗುತ್ತೆ ಎಫೆಕ್ಟ್, ಅವರಿಗೆ ದುಡ್ಡು ಬರೋದು ನಿಲ್ಲುತ್ತೆ. ಓಕೆ. ವಾಸ್ತುವಲ್ಲಿ ಏನೇ ದೋಷಗಳಾದರೂ ಹೆಚ್ಚು ಕಮ್ಮಿ ಎಲ್ಲವೂ ಹಣಕಾಸಿನ ಮೇಲೆ ಪ್ರಭಾವ ಬೀರುವಂಥದ್ದ ಅಂತ? ವಾಸ್ತುವಿನಲ್ಲಿ ಹೆಚ್ಚು ಕಮ್ಮಿ ಆದರೆ ಹಣಕಾಸಿನ ಮೇಲೂ ವ್ಯತ್ಯಾಸ ಆಗುತ್ತೆ, ಮತ್ತು ಆರೋಗ್ಯದ ಮೇಲೂ ಆಗುತ್ತೆ, ಮತ್ತು ಸಂಬಂಧಗಳ ಮೇಲೂ ಆಗುತ್ತೆ. ಸಂಬಂಧಗಳ ಮೇಲೂ ಕೂಡ ಆಗುತ್ತೆ. ಯಾಕೆಂದರೆ ಕೆಲವೊಮ್ಮೆ ಸೌತ್ ಈಸ್ಟ್ ಕಾರ್ನರ್, ನಾನೇನು ಅಗ್ನಿ ಮೂಲೆ ಅಂತ ಹೇಳಿದೆ, ಅಗ್ನಿ ಮೂಲೆಯಲ್ಲಿ
ಟಾಯ್ಲೆಟ್ ಅಥವಾ ಬಾತ್ರೂಮ್ ಬಂದಿರುತ್ತೆ. ಓಕೆ. ಸೊ ಆ ಥರ ಮನೆಗಳು ನೋಡಿದಾಗ ಆ ಥರ ಮನೆಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಲಿಕ್ಕೆ ಆಗೋದೇ ಇಲ್ಲ. ಏನೇ ಆದ್ರೂ ಆ ಮನೇಲಿ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇಬ್ಬರ ಮಧ್ಯೆ ಕಿಚ್ಚು, ಸಂಸಾರದಲ್ಲಿ ಬಿರುಕು ಮೂಡೋದಕ್ಕೆ ವಾಸ್ತು ಕೂಡ ಒಂದು ಕಾರಣ ಆಗುತ್ತೆ. ಅದೇ ಕಾರಣ ಅಂತ ಹೇಳಿಕ್ ಬರಲ್ಲ, ಒಂದು ಕಾರಣ ಆಗ್ಬೋದು. ಯಾಕಂದ್ರೆ ಯಾವ ರೀತಿ ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕು ಅಂತ ಗೊತ್ತಿರಲ್ಲ. ಅದು ವಾಸ್ತುನ ಅಥವಾ ಒಂದು ಜ್ಯೋತಿಷ್ಯನ ಅಥವಾ ಒಂದು ಆಕಾಶಿಕ್ ರೀಡಿಂಗ್ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಆಗಿರಬಹುದು, ಏನು ಬೇಕಾದ್ರೂ ಪರಿಹಾರ ಆಗ್ಬೋದು. ಅವರವರ ಜಾತಕವನ್ನ ಅಥವಾ ಅವರವರ ಮನೆಯನ್ನ ಅವರು ತೋರಿಸಿದಾಗ ಅದಕ್ಕೆ ಸೂಕ್ತ ಪರಿಹಾರ ತಿಳಿಸ್ಬೋದು. ಇನ್ನು ದೇವರ ಮನೆ ಅಂತ ವಿಚಾರಕ್ಕೆ ಬಂದ್ರೆ, ಮನೆಯಲ್ಲಿ ಒಂದು ಪರಿಶುದ್ಧವಾದಂತಹ ಸ್ಥಳ, ಎಲ್ಲರ ಶ್ರದ್ಧಾ ಭಕ್ತಿಯ ಕೇಂದ್ರ. ಸೊ ದೇವರ ಮನೆ ಹೇಗಿರ್ಬೇಕು, ಅಲ್ಲಿ ಯಾವ ರೀತಿಯಾದಂತಹ ವಾಸ್ತುವನ್ನ ನೋಡ್ಬೇಕಾಗತ್ತೆ? ದೇವರ ಮನೆ ಅಂತ ಬಂದಾಗ ದೇವರ ಮನೆಗೆ ಅಂತ ಇರೋದು ಈಶಾನ್ಯ ಮೂಲೆ. ಈಶಾನ್ಯ ಮೂಲೆ ಅದು ವಾಸ್ತು ಪುರುಷನ ತಲೆ ಇರೋ ಸ್ಥಳ. ಮತ್ತೆ ಅದು ಅಲ್ಲಿ ಯಾವಾಗ ನಾವು ಒಂದು ಈಶಾನ್ಯದಲ್ಲಿ ದೇವರ ಮನೆಯನ್ನು ಸ್ಥಾಪನೆ ಮಾಡ್ತೀವಿ, ಅದು ನೇರವಾಗಿ ನಮ್ಮ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡಿದಾಗ, ಅಂದರೆ ದೇವರ ಧ್ಯಾನ ಮಾಡಿದಾಗ, ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗಿ ವಾಸ್ತು ಪುರುಷನ ಸಹಸ್ರಾರ ಚಕ್ರದ ಜೊತೆಗೆ ನಮ್ಮ ಚಕ್ರನೂ ಆಕ್ಟಿವೇಟ್ ಆಗಿ ಆ ಒಂದು ಜಾಗನೂ ಶುದ್ಧಿ ಆಗುತ್ತೆ. ಕಡೆ ಜೊತೆಗೆ ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತೆ. ಶುದ್ಧವಾಗಿ ಅಲ್ಲಿ ನಾವು ಏನು ಮಾಡ್ತಿದ್ದೀವಿ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಬರೋಂಗೆ ಮಾಡುತ್ತೆ. ಮತ್ತು ನಮ್ಮನ್ನು ನಾವೇನಾದ್ರು ಅಪ್ಪಿತಪ್ಪಿ ಆಧ್ಯಾತ್ಮಿಕವಾಗಿ ಇಲ್ಲ ಅಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೋಕ್ಷ ಖಂಡಿತ ಬೇಕು. ಆ ಮೋಕ್ಷದ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಈಶಾನ್ಯದಲ್ಲಿ ದೇವರ ಮನೆಗಳನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತೀವಿ. ಓಕೆ ಓಕೆ, ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ನೀವು ದೇವರ ಮನೆ ಬಗ್ಗೆ. ಜೊತೆಗೆ ಇನ್ನು ನಮ್ಮ ಮನೆಯ ಒಂದು ಶೌಚಾಲಯಗಳು, ಬಾತ್ರೂಮ್ಗಳು ಎಲ್ಲಿ ಇರಬೇಕು, ಹೇಗೆ ಅನ್ನೋದು ವಾಸ್ತುಗೆ ಬಂದರೆ ಯಾವ ಜಾಗವನ್ನು ಸಜೆಸ್ಟ್ ಮಾಡ್ತೀರಿ? ಸೌತ್ ವಾಲ್ಗೆ, ಸೌತ್ ಡೈರೆಕ್ಷನ್ ಅಲ್ಲಿ, ಸೌತ್ ದಕ್ಷಿಣದಲ್ಲಿ. ಕಾರ್ನರ್ ಬೇಡ, ಸಬ್ ಕಾರ್ನರ್ಸ್ ಯಾವುದು ಯೂಸ್ ಮಾಡಬಾರ್ದು. ಸಬ್ ಕಾರ್ನರ್ಸ್ ಯಾವ್ದು ಟಾಯ್ಲೆಟ್ ಬಾತ್ರೂಮ್ಗೆ ಯೂಸ್ ಮಾಡಬಾರ್ದು. ಒಂದು ಬಂದ್ಬಿಟ್ಟು ಸೌತ್, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಅಲ್ಲಿ ಇಡಬಹುದು. ಎರಡು ಜಾಗದಲ್ಲಿ ನೀವು ಟಾಯ್ಲೆಟ್ ಬಾತ್ರೂಮ್ನ ಮಾಡ್ಕೋಬಹುದು. ಅದು ಏಳಿಗೆ ಕೊಡುತ್ತೆ. ಮತ್ತೆ ಏಳಿಗೆ ಕೊಡುತ್ತೆ. ಯಾಕಂದ್ರೆ ಈಗ ಬೇಡದಿರುವಂಥ ಜಾಗದಲ್ಲಿ, ಈಗ ನಾನು ಹೇಳ್ದಂಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ, ಮೊದಲು ಹೇಳ್ದಂಗೆ ಸೌತ್ ಈಸ್ಟ್ ಕಾರ್ನರ್ ಇತ್ತಂದ್ರೆ ಸಂಬಂಧ ಉಳಿಯಲ್ಲ. ಅದೇ ನಾರ್ತ್ ಈಸ್ಟ್ ಅಲ್ಲಿ ಇತ್ತು ಅಂದ್ರೆ ಪೂಜಾ ರೂಮ್ ಇಡೋ ಜಾಗದಲ್ಲಿ ನೀವು ಟಾಯ್ಲೆಟ್ ಇಟ್ರೆ ವಾಸ್ತು ಪುರುಷನ ಸಹಸ್ರಾರಕ್ಕೆ ಏಟು ಮತ್ತೆ ನಮ್ಮ ಸಹಸ್ರಾರಕ್ಕೂ ಏಟು, ಅದು ನಮ್ಮ ಏಳಿಗೆನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ನಾರ್ತ್ ವೆಸ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಗಾಳಿ ತತ್ವ ಇರುತ್ತೆ. ಬಂದಿದ್ದಂತಹ ಏನೇನು ವೇಸ್ಟ್ ಇರುತ್ತೆ ಅದನ್ನು ವಿ ಆರ್ ಡಿಸ್ಪೋಸಿಂಗ್ ವೇಸ್ಟ್. ಕರೆಕ್ಟ್. ಸೊ ಆ ವೇಸ್ಟ್ ಅದು ಏನಿರುತ್ತೆ ಎಲ್ಲ ಹಾಗೆ ಹೋಗುತ್ತೆ, ಅದ್ರ ಎನರ್ಜಿ ಹಾಗೆ ಗಾಳಿ ಜೊತೆಗೆ ಹೋಗುತ್ತೆ. ಓಕೆ ಓಕೆ, ಇದೊಂದು. ಓಕೆ ಓಕೆ. ಇನ್ನು ಪರಿಹಾರದ ವಿಚಾರಕ್ಕೆ ಅಂತ ಬಂದರೆ, ಈ ಪರಿಹಾರ ಕೇಳೋಕ್ಕಿಂತ ಮುಂಚೆ ನಮ್ಮದು ಸ್ವಂತ ಮನೆಯೇ ಅಲ್ಲ, ನಾವು ಊರಿಂದ ಎಲ್ಲೋ ವಲಸೆ ಬಂದಿದ್ದೀವಿ, ಕೆಲಸಕ್ಕಿದ್ದೀವಿ, ಇಲ್ಲೆಲ್ಲ ನಮಗೆ ವಾಸ್ತು ನೋಡೋಕ್ಕಾಗಲ್ಲ, ಆದರೂ ನಾವು ವಾಸ್ತುವನ್ನು ನಂಬ್ತೀವಿ, ಬಾಡಿಗೆ ಮನೆಗೆ ಹೋಗಬೇಕು. ಸೊ ಹತ್ತಾರು ಬಾಡಿಗೆ ಮನೆಗಳನ್ನು ನೋಡಿದಾಗಲೂ ಕೂಡ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಒಂದು 4 ಮೇಜರ್ಮೆಂಟ್ಸ್ ಸರ್, ಏನು ಗಮನದಲ್ಲಿ ಇಟ್ಕೊಂಡು ಬಾಡಿಗೆ ಮನೆಗೆ ಹೋಗಬೇಕಾಗತ್ತೆ? ಮುಖ್ಯವಾಗಿ ಬಾಡಿಗೆ ಮನೆಗೆ ಹೋದಾಗ ನೀವು ನೋಡಬೇಕಾಗಿರೋದು ಪೂರ್ವ ಅಥವಾ ಉತ್ತರದ ಬಾಗಿಲು. ಪೂರ್ವ ಅಥವಾ ಉತ್ತರದ ಬಾಗಿಲು. ಎರಡನೇದಾಗಿ ಅಡಿಗೆ ಮನೆ. ಸೌತ್ ಈಸ್ಟ್ ಕಾರ್ನರ್ನ ಚೆಕ್ ಮಾಡಿ. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಹಳೆ ಮನೆಗಳಾದ್ರೆ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿರ್ತಾರೆ ಅಥವಾ ಈಶಾನ್ಯದಲ್ಲಿ ಕಟ್ಟಿರ್ತಾರೆ. ಎರಡೂ ಕೇಸ್ ನಾವು ನೋಡಿದೀವಿ. ಸೌತ್ ಈಸ್ಟ್ ಅಲ್ಲೂ ಕಟ್ಟಿರೋದು ನೋಡಿದೀವಿ, ಈಶಾನ್ಯದಲ್ಲಿ ಕಟ್ಟಿರೋದು ನೋಡಿದೀವಿ. ಅಂತ ಜಾಗದಲ್ಲಿ ಅವರಿಗೆ ಏಳಿಗೆ ಸಿಗೋದಿಲ್ಲ. ಸೊ ಸೌತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ, ಪೂರ್ವಕ್ಕೆ ತಿರ್ಕೊಂಡು ಅಡಿಗೆ ಮಾಡೋ ತರ ಇದೆಯಾ, ಪೂರ್ವಕ್ಕೆ ಗ್ಯಾಸ್ ಸ್ಟವ್ ಪ್ಲೇಸ್ಮೆಂಟ್ ಮಾಡ್ಬೋದಾ ನೀವು, ಇದನ್ನ ಮಾಡಿ ನೋಡಿ. ಇದಾದ ಮೇಲೆ ಸೌತ್ ವೆಸ್ಟ್ ಕಾರ್ನರ್, ಈ 4 ಕಾರ್ನರ್ ಮೇನ್. ಸೌತ್ ವೆಸ್ಟ್ ಕಾರ್ನರ್ ಮಾಸ್ಟರ್ ಬೆಡ್ರೂಮ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಸೌತ್ ವೆಸ್ಟ್ ಕಾರ್ನರ್ ಆದ್ಮೇಲೆ ಇನ್ನು ವಾಯುವ್ಯದಲ್ಲಿ, ಇನ್ನು ವಾಶ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಏನಾದ್ರು ಬಂತಂದ್ರೆ ವಾಯುವ್ಯದಲ್ಲಿ ಇರಬಹುದು, ಅಥವಾ ಇನ್ನೊಂದು ರೂಮ್ ಇದ್ರೂ ಪರವಾಗಿಲ್ಲ ಅಲ್ಲಿ. ಓಕೆ ಓಕೆ. ಯಾಕೆಂದ್ರೆ ಬಾಡಿಗೆ ಮನೆಗೆ ಹೋಗುವಾಗ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಎಲ್ಲವೂ ಸರಿ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದ ಸಮಸ್ಯೆಗಳು ಸ್ವಂತ ಮನೆಯಲ್ಲೇ ಉಂಟಾಗಲಿ ಅಥವಾ ವಾಸ್ತು ಸರಿ ಇಲ್ಲ ಅನ್ನೋದು ಬಾಡಿಗೆ ಮನೆಯಲ್ಲೇ ಆದರೂ ಕೂಡ ಅದಕ್ಕೆ ನೀವು ಯಾವುದಾದ್ರೂ ಯಂತ್ರವನ್ನ ಅಥವಾ ಕ್ರಿಸ್ಟಲ್ನ ಸಜೆಸ್ಟ್ ಮಾಡಬಹುದಾ? ಕ್ರಿಸ್ಟಲ್ಸು ಮಾಡ್ಕೊಂಡ್ರೆ ಒಳ್ಳೇದು. ಆ ಕ್ರಿಸ್ಟಲ್ಸ್ ಏನಾಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೀವು ಬಾಡಿಗೆ ಮನೇಲಿ ಇರೋದಿದ್ರೆ ಎಲ್ಲ ಮನೆಗೂ ಅದನ್ನ ಕ್ಯಾರಿ ಮಾಡ್ಕೊಳ್ತಾ ಹೋಗ್ಬೋದು. ಕ್ರಿಸ್ಟಲ್ಸ್ ಯಾವುದೇ ಒಂದು ಕಾರಣದಲ್ಲಿ ಅದನ್ನ ಹೊಡೆದು ನಾನು ರೆಡಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಬಾಡಿಗೆ ಮನೆ ಅದು, ಬೇರೆಯವರ ಮನೆ ಅದು. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಕ್ರಿಸ್ಟಲ್ಸ್ ಆ ಮನೆಗೆ ಬೇಕಾಗಿರೋಂಥ, ಆ ರೂಮ್ಗೆ ಬೇಕಾಗಿರೋಂಥದ್ದು ಅಥವಾ ನಿಮ್ಮ ವರ್ಕ್ಗೆ ಬೇಕಾಗಿರೋಂಥದ್ದು, ನಿಮಗೆ ನಿಮ್ಮ ಜಾತಕಕ್ಕೆ ಯಾವ ಕ್ರಿಸ್ಟಲ್ಸ್ ಸಪೋರ್ಟ್ ಮಾಡುತ್ತೆ ಆ ಕ್ರಿಸ್ಟಲ್ಸ್ ನೀವು ನಿಮ್ಮ ಮನೇಲಿ ಪ್ಲೇಸ್ ಮಾಡ್ಕೊಳ್ಳೋದು. ಕ್ರಿಸ್ಟಲ್ ಟ್ರೀ ತರ ಇಡ್ಬೋದು, ಅಥವಾ ಕ್ರಿಸ್ಟಲ್ ಟಂಬಲ್ಸ್ ತರ ಇಡ್ಬೋದು, ಅಥವಾ ರಾ ಕ್ರಿಸ್ಟಲ್ಸ್ ಬರ್ತವೆ ಆ ಕ್ರಿಸ್ಟಲ್ಸ್ ಇಡ್ಬೋದು. ಯಾವ ತರ ಬೇಕಾದ್ರೂ ಇಡ್ಬೋದು. ಅದಕ್ಕೆ ಅವರ ಒಂದು ಜಾತಕ ಮತ್ತೆ ಅವರ ಮನೆ, ಅವರ ವರ್ಕ್, ಅವರ
ಲೈಫ್ ಹೇಗಿದೆ ಎಲ್ಲ ನೋಡಿಕೊಂಡು ಅದಕ್ಕೆ ಸಜೆಸ್ಟ್ ಮಾಡೋದು ಒಂದಾಗುತ್ತೆ. ಇನ್ನೊಂದು ಬಂದು ಯಂತ್ರಗಳು. ಯಂತ್ರಗಳ ವಿಚಾರಕ್ಕೆ ಬಂದಾಗ ಮತ್ಸ್ಯಯಂತ್ರ ವಾಸ್ತುಗೆ ತುಂಬ ಉತ್ತಮ. ಏನ್ ಸರ್ ಇದು ಮತ್ಸ್ಯಯಂತ್ರ ಅಂದ್ರೆ? ಮತ್ಸ್ಯಯಂತ್ರ ಅಂದ್ರೆ ಮತ್ಸ್ಯಾವತಾರದಲ್ಲಿ ಮತ್ಸ್ಯನ ಒಂದು ಆಕಾರ ಇರುತ್ತೆ ಯಂತ್ರದಲ್ಲಿ, ಜೊತೆಗೆ ಅದರಲ್ಲಿ ಬೀಜ ಮಂತ್ರಗಳಿರ್ತವೆ. ಅದು ವಾಸ್ತುವಿನ ಸರಿ ಮಾಡ್ಲಿಕ್ಕೋಸ್ಕರ ನಮ್ಮ ಸಿದ್ಧರಿಂದ ಬಂದಿರುವಂತಹ ಒಂದು ಯಂತ್ರ ಆಗಿರುತ್ತೆ ಮತ್ಸ್ಯಯಂತ್ರ. ಸೊ ಮತ್ಸ್ಯಯಂತ್ರವನ್ನ ಅಲ್ಲಿ ಸ್ಥಾಪನೆ ಮಾಡ್ಕೊಬಹುದು ಮನೆಯಲ್ಲಿ. ಯಾವುದೇ ಒಂದು ಮನೆಯಲ್ಲಿ ಮತ್ಸ್ಯಯಂತ್ರ ಇತ್ತು ಅಂದ್ರೆ ಆ ಮನೆಗೆ ವಾಸ್ತು ದೋಷ ಆಗೋದಿಲ್ಲ. ಇದೊಂದಾಗಿದೆ. ಇನ್ನೊಂದೇನಂದ್ರೆ ಇನ್ನೊಂದು ವಿಶೇಷವಾಗಿರೋದು ಲಕ್ಷ್ಮಣ ಗಿಡ ಅಂತ ಹೇಳಿ ಬರುತ್ತೆ. ಲಕ್ಷ್ಮಣ ಗಿಡ ಅಂತ ಹೇಳಿ ಬರುತ್ತೆ. ಇದು ಬಳ್ಳಿ. ಲಕ್ಷ್ಮಣ ಫಲ ಕೊಡೋ ಮರ ಅಲ್ಲ, ಲಕ್ಷ್ಮಣ ಅದು ಹಣ್ಣು ಬರುತ್ತಲ್ಲ ಆ ಮರ ಅಲ್ಲ, ಲಕ್ಷ್ಮಣ ಗಿಡ ಅಂತಾನೆ ಬರುತ್ತೆ, ಅದು ಬಳ್ಳಿ. ಆ ಬಳ್ಳಿಯನ್ನ ಮನೆಯಲ್ಲಿ ಸ್ಥಾಪನೆ ಮಾಡೋದು. ಇದು ಕೂಡ ವಾಸ್ತು ದೋಷನ ನಿವಾರಣೆ ಮಾಡುತ್ತೆ, ಮತ್ತೆ ಇದು ದುಡ್ಡನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ಜನಗಳಲ್ಲಿದೆ. ಲಕ್ಷ್ಮಣ ಬಳ್ಳಿ ಲಕ್ಷ್ಮಣ ಬಳ್ಳಿ ಇದು ಒರಿಜಿನಲ್ ತಗೊಬೇಕು. ಈಗ ಆನ್ಲೈನ್ ಅಲ್ಲಿ ಕೆಲವು ಸಿಗ್ತವೆ, ಒರಿಜಿನಲ್ ಇಲ್ಲ ಅಂತ ಹೇಳಿಕ್ ಬರಲ್ಲ. ಎಲ್ಲಿ ಟ್ರಸ್ಟೆಡ್ ಇರುತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬಹಳ ಒಳ್ಳೇದು. ಅದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಬಹುದು. ಇನ್ನು ವಾಸ್ತು ವಿಚಾರವಾಗಿ ಕ್ರಿಸ್ಟಲ್ ಅಂತ ನೀವು ಹೇಳ್ತಾ ಇದ್ರಿ. ಈ ಕ್ರಿಸ್ಟಲ್ಗಳನ್ನ ಪ್ರತಿಯೊಬ್ರು ಕೂಡ ಜಾತಕವನ್ನ ನೋಡಿನೇ ಕ್ರಿಸ್ಟಲ್ನ ತಗೋಬೇಕಾಗತ್ತಾ, ಅಥವಾ ಸಾಮಾನ್ಯವಾಗಿ ಜನರಲ್ ಆಗಿ ಈ ಕ್ರಿಸ್ಟಲ್ ಮನೆಗೆ ವರ್ಕ್ ಆಗುತ್ತೆ ಅಂತ ಯಾವ್ದಾದ್ರೂ ಇದೆಯಾ? ಜನರಲ್ ಆಗಿ ವರ್ಕ್ ಆಗೋ ಕ್ರಿಸ್ಟಲ್ಸ್ ಕೂಡ ಇದೆ. ಅವ್ರಿಗೇನು ಅವಶ್ಯಕತೆ ಇಲ್ಲ ಕ್ರಿಸ್ಟಲ್ಸ್ ಅಂದ್ರೆ ಜಸ್ಟ್ ನಂಗೆ ವಾಸ್ತು ಮಾತ್ರ ಸರಿಯಾಗಬೇಕು, ಬೇರೆ ಏನು ಪರ್ಪಸ್ ಇಲ್ಲ ಅಂತ ಹೇಳಂಗಿದ್ರೆ ಅವರು ಸಿಟ್ರಿನ್ ಯೂಸ್ ಮಾಡಬಹುದು. ಸಿಟ್ರಿನ್ ಯೂಸ್ ಮಾಡಬಹುದು. ಆಮೇಲೆ ರೆಡ್ ಜಾಸ್ಪರ್ ಯೂಸ್ ಮಾಡಬಹುದು. ಆಮೇಲೆ ಗ್ರೀನ್ ಅವೆಂಚುರಿನ್ ಯೂಸ್ ಮಾಡಬಹುದು. ಕ್ಲಿಯರ್ ಕ್ವಾರ್ಟ್ಸ್ ಯೂಸ್ ಮಾಡಬಹುದು. ಅಮೆಥಿಸ್ಟ್ ಯೂಸ್ ಮಾಡಬಹುದು. ಈ 5 ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಅವ್ರ ಮನೆಯಲ್ಲಿರುವಂತಹ ವಾಸ್ತು ಇದು ಏನಾಗುತ್ತೆ ಅಂದ್ರೆ 4 ಸಬ್ ಡೈರೆಕ್ಷನ್ಸ್ ಪ್ಲಸ್ ಬ್ರಹ್ಮಸ್ಥಾನ ಇದನ್ನ ಅದು ಕವರ್ ಮಾಡುತ್ತೆ. ಈ ಕ್ರಿಸ್ಟಲ್ಗಳನ್ನ ನೀವು ಹೇಳಿದಂತ ಕ್ರಿಸ್ಟಲ್ಗಳನ್ನ ಮನೆಯಲ್ಲಿ ಎಲ್ಲಿಡಬೇಕಾಗುತ್ತೆ? ಈಗ ನಾನು ಹೇಳ್ದಂಗೆ ಸಿಟ್ರಿನ್ ಅಂತ ಹೇಳಿದ್ದು, ಸಿಟ್ರಿನ್ ಬಂದು ನಿಮಗೆ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ, ಅಗ್ನಿ ಕಲರ್ ಬರುತ್ತೆ, ಬೆಂಕಿ ಉರಿತರ ಕಲರ್, ಅದನ್ನ ಬಂದು ಅಗ್ನಿಮೂಲೆ. ರೆಡ್ ಜಾಸ್ಪರ್ ಬಂದ್ಬಿಟ್ಟು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ ಇಡುವಂಥದ್ದು. ಮತ್ತೆ ಗ್ರೀನ್ ಅವೆಂಚುರನ್ ಅಂತ ಏನು ಹೇಳಿದೆ ಅದನ್ನ ಬಂದು ವಾಯುವ್ಯದಲ್ಲಿ ಇಡೋದಂತ. ಮತ್ತೆ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಹೇಳಿದೆ ಅದು, ಅಥವಾ ರೋಸ್ ಕ್ವಾರ್ಟ್ಸ್, ಎರಡರಲ್ಲಿ ಯಾವ್ದು ಬೇಕಾದ್ರೆ ಇರ್ಬೋದು. ಕ್ಲಿಯರ್ ಕ್ವಾರ್ಟ್ಸ್ ನಾನು ಪ್ರಿಫರ್ ಮಾಡ್ತೀನಿ ಆದಷ್ಟು. ಇದನ್ನ ನಾರ್ತ್ ಈಸ್ಟ್ ನಲ್ಲಿ ಇಡುವಂಥದ್ದು. ಅಮೆಥಿಸ್ಟ್ ಬಂದು ಬ್ರಹ್ಮಸ್ಥಾನದಲ್ಲಿ ಇಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಮನೆಯಲ್ಲಿ ಹಾಲ್ ನಲ್ಲಿ, ಲಿವಿಂಗ್ ರೂಮ್ ನಲ್ಲಿ ಇಡಬಹುದು. ಎಲ್ಲ ಕ್ರಿಸ್ಟಲ್ಗಳು ಕೂಡ ಸರಳವಾಗಿ ಮನೆಯ ದೋಷಗಳನ್ನ ಸರಳವಾಗಿ ಮಿನಿಮಮ್ ಏನೇ ದೋಷ ಇದ್ರೂ ಅದು ಬ್ಯಾಲೆನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಪರಿಹಾರವನ್ನು ಕೂಡ ಸರಳವಾಗಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಶುಭವಾಗಲಿ. ಎಸ್ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿಯಲ್ಲಿ ವಾಸ್ತುವಿನ ಕುರಿತಾಗಿ, ಜೊತೆಗೆ ಸರಳವಾಗಿ ಅದಕ್ಕೆ ಯಾವ ಕ್ರಿಸ್ಟಲ್ಗಳಿಂದ ಪರಿಹಾರ ಮಾಡಿಕೊಳ್ಳಬಹುದು ಅನ್ನೋದರ ಕುರಿತಾಗಿ ಶ್ರೀ ಗುರುದತ್ ಅವರು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ, ನಿಖರ, ಜನಪರ.